ಕರ್ನಾಟಕ ಘನ ಸರ್ಕಾರ ಅಕ್ವಿಜೇಷನ್ಗೆ ಹೊರಟಿದೆ. ಸುಮಾರು ಇವತ್ತು ನಾವು 481 ದಿವಸ ಆಯಿತು ಈ ಜಾಗದಲ್ಲಿ ಧರಣಿ ಕುಳಿತಂಥ ಜಾಗಕ್ಕೆ ಒಬ್ಬ ಅಧಿಕಾರಿ ಆಗಲಿ ಒಬ್ಬ ಜನಪ್ರತಿನಿಧಿ ಆಗಲಿ ಯಾರೂ ಇಲ್ಲಿಗೆ ಬಂದಿಲ್ಲ. ಯಾಕೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕೆ ಅಂತ ನಮಗನ್ನಿಸ್ತದೆ ಅವ್ರಿಗೆ ಇಲ್ಲಿ ರೈತರ ಬೆಂಬಲ ಇಲ್ಲ. ಮೊದಲನೇದಾಗಿ ಬೆಂಬಲ ಇಲ್ಲದೆ ಇರೋದು ಕಾರಣ ಅಲ್ಲಿ ಹೋದರೆ ನಮ್ಗೆ ಯಾಕೆ ಸುಮ್ಮನೆ ಕ್ರಾಸ್ ಕ್ವಶನ್ನು ಆಗ್ತಾರೆ ರೈತರು. ಅದಕ್ಕೆ ನಾವು ಉತ್ತರ ಕೊಡ್ತಕ್ಕಂಥ ಸ್ಥೈರ್ಯ ನಮ್ಮಲ್ಲಿಲ್ಲ. ಆ ಸ್ಥೈರ್ಯನ ಈ ರೈತರು ಒದಗಿಸಿ ಇಕ್ಬಿಟ್ಟವ್ರೆ. ಇದನ್ನು ನಾವು ಅವ್ರ ಹತ್ರ ನಿಂತ್ಕೊಂಡು ಮಾತಾಡೋಕ್ಕೆ ನಮ್ಮ ಹೃದಯದಲ್ಲಿ ಧೈರ್ಯ ಇಲ್ಲ ಅಂತಕ್ಕಂಥ ಒಂದು ಮನೋಭಾವನೆ, ಒಂದು ಗುರಿ ಅವರಲ್ಲಿದೆ. ಹೌದು, ನಾನು ರೈತನ ಮಗನೇ, ಎಲ್ಲರೂ ರೈತರ ಮಕ್ಕಳೇ. ಇಲ್ಲಿರ್ತಕ್ಕಂಥ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ 75% ಆಫ್ ದಿ ಪೀಪಲ್ಸ್ ಏನಿದೆ ಜನ, ಆ ಜನಗಳು ಎಲ್ಲ ರೈತರ ಮಕ್ಕಳೇ. ರೈತರ ಮಕ್ಕಳಲ್ಲೂ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ ಅಲ್ವಾ ಮೇಡಮ್? ಈ ಊರಿನಲ್ಲಿ ಎಲ್ಲ ಒಳ್ಳೆಯವರೇ ಇಲ್ಲ, ಕೆಟ್ಟವರು ಅವರೇ. ಇಲ್ಲಿ ನಾವು ಕೂತಿರೋರಲ್ಲಿ ಎಲ್ಲ ಒಳ್ಳೆಯವರೇ ಇಲ್ಲ, ಕೆಟ್ಟವರು ಅವರೇ. ನಾನೇ ಅದನ್ನೇ ಮೊದಲೇ ಒಂದು ಕೆಟ್ಟನವನು, ಬ್ಯಾಕೆ ಅದನ್ನ ಯಾಕೆ ಹೇಳ್ಬೇಕಾಗ್ತದೆ? ಅದಕ್ಕೋಸ್ಕರ ಹೇಳ್ತೀನಿ, ಅದ್ರ ಬಗ್ಗೆ ಬಿಟ್ಬಿಡಿ. ರೈತನ ಮಗ ಒಳ್ಳೆಯವನು ಕೆಟ್ಟವನು ಅನ್ನೋ ವಿಷಯ ಬೇಕಾಗಿಲ್ಲ. ನಮಗೆ ಭೂ ಸ್ವಾಧೀನ ಬೇಕಿಲ್ಲ. ಒಂದೇ ಮಾತು, ನೀವು ದುಡ್ಡಿನ ಬಗ್ಗೆ ಅಳತೆ ಮಾಡೋಕ್ಕೆ ಬರಬೇಡಿ, ನಮ್ಮನ್ನು ಮರ್ಯಾದೆ ಬಗ್ಗೆ ಅಳತೆ ಮಾಡೋಕ್ಕೆ ಬರಬೇಡಿ. ನಾವು ಟಾಪ್ ಲೆವೆಲಲ್ಲಿದ್ದೀವಿ, ನಮ್ಮ ಮಾತು ಕೇಳಿ ಅನ್ನೋದು ಲೆಕ್ಕಾಚಾರ ನಮಗೆ ಬೇಕಾಗಿಲ್ಲ. ನಾನೇನು ಮಾಡಿದ್ರು ಬಿಡಲ್ಲ ಅನ್ನೋದು ಅದನ್ನು ಬದಿಗಿಕ್ಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ಭೂಮಿನ ಕೊಡೋದಿಲ್ಲ ಅಂತಕ್ಕಂಥ ಒಂದೇ ಒಂದು ಮಾತು ಈ ಒಂದು ಏನೈತೆ ಸಂಘ, ಭೂ ಸ್ವಾಧೀನ ವಿರೋಧಿ ಸಂಘ ಏನೈತೆ, ಈ ಸಂಘದಲ್ಲಿರ್ತಕ್ಕಂಥ ಒಂದೇ ಮಾತು, ಎಲ್ಲರೂ ಒಂದೇ ಮಾತಾಡೋದು. ಏನು ಮಾತಾಡ್ತಾರೆ? ನಾವು ಭೂಮಿ ಕೊಡಲ್ಲ, ನಮಗೆ ಬಾಕಿ ವಿಷಯ ಬೇಕಿಲ್ಲ. ಆಮೇಲೆ ನೀವು ಹಲವಾರು ಬಾರಿ ನಮ್ಮ ಸ್ನೇಹಿತರುಗಳು ಹೇಳ್ತಾರೆ, ಬಹಳ ತುಂಬ ಅನುಭವ ಇರ್ತಕ್ಕಂಥ ಜನ, ಅವರೆಲ್ಲ ದೇಶ ಸುತ್ತಿರೋರು, ವಿಷಯ ಗೊತ್ತಿರೋರು, ಈ ಮಣ್ಣಿನ ಗುಣ ಏನು ನಾವು ತಿಳ್ಕೊಂಡಿರ್ತಕ್ಕಂಥ ನಮ್ಮ ಸ್ನೇಹಿತರು ಕೆಲವು ನೆನ್ನೆ ನೋಡಿದೆ. ಯಾಕ್ರಿ ಟೊಯೋಟೋದಲ್ಲಿ ಅಕ್ವೈರ್ ಮಾಡಿದ್ರು ಅವಾಗ ಕೇಳಲಿಲ್ಲ, ಆಮೇಲೆ ಇಲ್ಲಿ ಆರೋಳಿ ತಾವು ಮಾಡಿದ್ರು, ನೀವು ರೈತರು ಏನ್ರಿ ಮಾಡ್ತಾಯಿದ್ರಿ? ಇವನು ತಿಮ್ಮೇಗೌಡ ಅಬ್ಕಾರಿ ಎಕ್ಸೈಸ್ ಮೇಜರ್ ಅಕ್ವೈರ್ ಕಾಂಟ್ರಾಕ್ಟರು, ಅವ್ನು ಕೊಟ್ಬಿಟ್ಟ, ನೀವು ಯಾಕ್ರಿ ಕೇಳಲಿಲ್ಲ ಅಂತಕ್ಕಂಥ ವಿಷಯನ ನೀವು ಪದೇ ಪದೇ ಹೇಳ್ತಾ ಇದ್ದೀರಿ. ದಯವಿಟ್ಟು ಆ ಮಾತು ಇವತ್ತಿನಿಂದ ಆಚೆಗೆ ನಿಲ್ಲಿಸ್ಬಿಡಿ. ಯಾಕೆ ಅಂತಂದರೆ ಟೊಯೋಟಾ ಏನು ಕಲ್ಟಿವೇಟೆಡ್ ಲ್ಯಾಂಡ್ ಅಲ್ಲ ನೀವು ಅಕ್ವೈರ್ ಮಾಡ್ಕೊಂಡಿರೋದು, ಇದು ನಾನ್ ಕಲ್ಟಿವೇಟೆಡ್ ಲ್ಯಾಂಡ್. ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಜಾಗ, ಮಧ್ಯದಲ್ಲಿ ಕೋವುಗಳು, ಕೆಲವಾರು ಮಧ್ಯದಲ್ಲಿ ಹಲವಾರು ಕೋವುಗಳು. ಆ ಕೋವುಗಳಲ್ಲಿ ಅವರು ಬೆಟ್ಟದ ಮಧ್ಯದಲ್ಲಿ ಎಡೆಯಲ್ಲಿ ವ್ಯವಸಾಯ ಮಾಡ್ತಾಯಿದ್ರು ಜನ. ಏನು ಸುಮ್ಮನೆ ರಾಯಿಗೆ ಬೆಳೆ ಬೆಳ್ಕೊಳೋದು, ಮಳೆ ಬಂದರೆ ಉಂಟು, ಇಲ್ಲದೆ ಇರಲಿಲ್ಲ. ಅವ್ರು ಕೊಡಬೇಕಾದ್ದೆ ಆ ಭೂಮಿನ. ನಾವು ಕೂಡ ಬೆಂಬಲ ಮಾಡ್ತೀವಿ ಅದಕ್ಕೆ. ಅವ್ರು ಕೊಟ್ಟಿರೋದ್ರೇನು ತಪ್ಪಿಲ್ಲ. ಮತ್ತು ಯಾರೋಳಿ ಏರಿಯಾದಲ್ಲಿ ಸೇಮ್ ಮ್ಯಾಟರು, ಸೇಮ್ ವಿಷಯ, ಅವ್ರು ಕೊಡೋದು ಅದೇನು ತಪ್ಪಿಲ್ಲ. ಯಾಕೆಂದರೆ ಏನು ಬೆಳೆದೇ ಇರ್ತಕ್ಕಂಥ ಜಾಗನ ಕೊಟ್ಟು ಏನು, ನೀವು ಇವಾಗ ಬೇಕಾದ ಜಾಗ ಐತೆ ಬೆಳೆದೇ ಇರೋರು, ಆ ಕಡೆ ಎಲ್ಲ ಮಾಡ್ಕೊಳ್ಳಿ. ಇವಾಗ ಬಂದು ಅಂದಿವೆ, ಇವಾಗ ಹೋಗಿ ನಿಮಗೆ ಎನ್ಕ್ರೋಚ್ ಆಗುತ್ತೆ. ಯಾವುದು? ಬನ್ನೇರುಘಟ್ಟ ಮತ್ತು ಗುಳುಕ್ಮಲೆ, ಆಮೇಲೆ ಕಗ್ಲಿಪುರ, ತಲಗಟ್ಪುರ, ಹಿಂಗೆಲ್ಲ ಹೋದಂಗೆಲ್ಲ ಹೋಗ್ರಿ. ಇದ್ರ ಗಂಟ ಹೋಗ್ರಿ ನೀವು, ತಳಿಗಂಟ, ದೊಡ್ಡೂರು, ಈ ಕಡೆ ಎಲ್ಲ ಐತೆ ಜಮೀನುಗಳು, ಮಾಡ್ಕೊಳ್ಳಿ. ಬೇಡ ಅಂತ ಹೇಳಿದವ್ರು ಯಾರು? ಯಾಕೆ ನಮ್ಮ ಫಲವತ್ತಾದ ಭೂಮಿಗೆ ಬರ್ತೀರಾ? ನೀವು ಬಂದು ನೋಡಿದ್ದೀರಾ? ಒಂದಿನ ಕಾಲಿಕ್ಕಿದ್ದೀರಾ? ನಾವು ಜನಪ್ರತಿನಿಧಿಗಳ ವಿರೋಧಿಗಳಲ್ಲ, ನಾವು ಒಬ್ಬ ಅಧಿಕಾರಿಗಳ ವಿರೋಧಿಗಳಲ್ಲ, ಗೊತ್ತಾಯ್ತಾ? ನಾವು ರೈತರ ವಿರೋಧಿಗಳಲ್ಲ, ನಾವು ಭೂ ಸ್ವಾಧೀನದ ವಿರೋಧಿಗಳು. ಭೂ ಸ್ವಾಧೀನಕ್ಕೆ ಬಿಡೋದಿಲ್ಲ ನಾವು. ಹೇಳಿಕೆಗಳು ಬಂದಿದ್ದಾವೆ ಸರ್. ಏನು? ಹಾಲು ಕುಡಿದ್ರೆ ಕ್ಯಾನ್ಸರ್ ಬರುತ್ತೆ, ಇಲ್ಲಿನ ಗಾಳಿ ಸೇವಿಸಿದ್ರೆ ವಿಷಕಾರಿ. ಒಂದು ಟ್ಯಾಂಕ್ ಮೇಲೆಲ್ಲ ನಿಂತ್ಕೊಂಡು ನೋಡೋದು, ಅದೇ ತರ ಇರೋ ಇನ್ನೊಂದು ಟ್ಯಾಂಕ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ. ಇರ್ಲಿ ಇವಾಗ ನಾವು ಹೇಳ್ತಾ ಇದ್ದೀವಿ, ನಾವು ಇಲ್ಲಿ ಸುಮಾರು 40ರಿಂದ 50 ಸಾವಿರ ಪಶುಗಳಿದ್ದಾವೆ. ಇಲ್ಲಿರತಕ್ಕಂಥ ಜನ ಎಲ್ಲ ಈ ಏರಿಯಾದಲ್ಲಿ 2 ಪಂಚಾಯತಿನಲ್ಲಿ ಸುಮಾರು ಒಂದು 10,000 ವೋಟರ್ಸ್ ಇರಬೇಕು. ಎಲ್ಲನೂ ಅದೇ ಹಾಲೆ ಕುಡಿಯೋದು ಅಲ್ವರಾ? ಅದೇ ತರಕಾರಿನೇ ತಿನ್ನೋದು, ಅದೇ ತುಳಿಯೋದು. ಎಷ್ಟು ಜನಿಗೆ ಕ್ಯಾನ್ಸರ್ ಬಂದೈತೆ ಇಲ್ಲಿದ್ದವ್ರಿಗೆ ಸ್ವಲ್ಪ ಐಡೆಂಟಿಫೈ ಮಾಡಿ ನೀವು ತೋರಿಸ್ಬೇಕಲ್ಲ. ನೀವು ಬಂದ್ಬಿಡಿ ಸ್ಪಾಟ್ಗೆ. ಆಮೇಲೆ ನಾವಿಲ್ಲಿರತಕ್ಕಂಥ ಜನ ಹಾಸ್ಪಿಟ್ಲಲ್ಲಿ, ನನಗೆ ಕ್ಯಾನ್ಸರ್ ಇದ್ದರೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಬೇಕಲ್ಲ.
ವೆನ್ ಐ ಆಮ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್, ನಾನು ನರಳ್ತಾ ಇದ್ದೀನಿ ಸಫರಿಂಗ್ ಇದು ಕ್ಯಾನ್ಸರಿಂದ, ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ, ಒಂದು ಸ್ವಲ್ಪ ಮೈ ಕೈ ನೋವು ಹೋದರೆ ಓಡೋಯ್ತೀನಿ, ಇನ್ನು ಕ್ಯಾನ್ಸರ್ ಇದ್ದರೆ ಹೋಗಲ್ವ ಹಾಸ್ಪಿಟ್ಲಿಗೆ? ನೀವು ಐ ಡಿ ನೀವು ಪ್ರೂಫ್ ಮಾಡಿರಿ, ನೀವು ನಂದು ಐ ಡಿ ಕಾರ್ಡ್ ಇರ್ತದೆ, ನಾನು ಕ್ಯಾನ್ಸರ್ ಯಾವ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ಈ ನಮ್ಮ ಬೈರ್ಮಳ ಪಂಚಾಯತಿ ಮತ್ತು ಕಂಚನಹಳ್ಳಿ ಪಂಚಾಯತಿಯಿಂದ ಎಷ್ಟು ಜನ ಅಡ್ಮಿಷನ್ ಆಗವ್ರೆ ಹಾಸ್ಪಿಟ್ಲಿಗೆ, ನೀವು ಬಂದು ನಮಗೆ ಕೊಡಿ. ಯಾರಾಗವ್ರೆ? ನಾನು ದಿನ ಅದೇ ಹಾಲು ಕುಡಿಯೋದು, ಚೆನ್ನಾಗೇ ಇದ್ದೀನಿ. ನೀವು ಹೇಳ್ತೀರಾ ಕ್ಯಾನ್ಸರ್ ಅಂತ. ನಾನು ಕ್ಯಾನ್ಸರ್ ಇಲ್ಲ ಸ್ವಾಮಿ, ನನಗೆ ನಾನೊಬ್ಬ ಡ್ಯಾನ್ಸರು, ಗೊತ್ತಾಯ್ತಾ? ಹಾಂ, ಕ್ಯಾನ್ಸರ್ ಇಲ್ಲ. ಹಾಂ, ಗೊತ್ತಾಯ್ತಾ? ನೀವು ಆ ರೀತಿ ಎಲ್ಲ ಹೇಳಕ್ಕೆ ಹೋಗ್ಬೇಡಿ. ತರಕಾರಿ ತಿಂತಾರೆ ಎಲ್ಲ ಬಲವಾಗವ್ರೆ, ತೋಳು ಮುಟ್ಟು ನೋಡಿ ನಮ್ಮೂರು ಹುಡುಗರದ ತೋಳ ಹೆಂಗೈತೆ ಅನ್ನೋದು, ಒಳ್ಳೆ ಐರನ್ ಇದ್ದಂಗೆ ಐತೆ, ಗೊತ್ತಾ ನಿಮ್ಗೆ? ಹಾಂ, 80 kg ಎತ್ತಿ ತಲೆ ಮೇಲೆ ಮಾಡ್ಕೋತಾನೆ. ಬನ್ನಿ ಯಾವ ಏರಿಯಾದೆಲ್ಲ ಬರಲಿ, ನಾವು ಈ ಆನೆಕಲ್ಲು ಕೋಲಾರ ಈ ಕಡೆಯವರು ಎಲ್ಲ ತರಕಾರಿ ತಿಂದು ಗಟ್ಟಿಗಿರೋರು, ನಾವು ಗಟ್ಟಿಗೆ ಇದ್ದೀವಿ. ನಾವು ರೈತರು ಛಲದಂಕಮಲ್ಲ, ಈ ಭೂಮಿನ ಹೆಂಗೆ ಬಿಡಿಸ್ಕೊಳ್ಬೇಕು ಅನ್ನೋದು ಅವನು ಚೆನ್ನಾಗಿ ಬಲ್ಲ, ಗೊತ್ತಾಯ್ತಾ? ಇಷ್ಟಂತೂ ಹೇಳ್ತೀನಿ. ಸುಮ್ಮನೆ ನಾನು ಇಲ್ಲದ ವಿಷಯ ಮಾತಾಡೋಕ್ಕೆ ಹೋಗಲ್ಲ. ನಾನು ಮಾತಾಡ್ತಾ ಇದ್ದರೆ ನನಗೆ ರೈಸ್ ಅಲ್ಲ, ಏನೇನೋ ಹೇಳ್ಬಿಡ್ತೀನಿ, ಆಮೇಲೆ ಇಟ್ ಈಸ್ ಬಿಕಮ್ ಎ ವೆರಿ ಅಪೋಸ್ ಟು ಮೀ. ನನಗೆ ಅಪೋಸ್ ಆಗುತ್ತೆ, ಅದಕ್ಕೆ ನನಗೆ ಅದೆಲ್ಲ ಆಗ್ತದೆ. ಆಮೇಲೆ ಇನ್ನೂ ವಿಷಯಗಳು ಬೇಕಾದಷ್ಟು ಐತೆ, ನಾನು ಹೇಳ್ಬೇಕಾದ್ರೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಆಮೇಲೆ ನೋಡಿ, ಒಂದು ದಿವಸಕ್ಕೆ ನೀವು ಒಂದು ಕೆಲಸ ಮಾಡ್ಬೋದಲ್ಲ, ನಮ್ಮದು ವಿಷ ಹಾಲು ನೀವು ಕಳಿಸ್ಕೊಡಿ ನಿಮ್ಮ ಲ್ಯಾಬಿಂದ. ಲ್ಯಾಬ್ ಇಲ್ವೇನ್ರಿ ನಿಮಗೆ? ಲ್ಯಾಬ್ ಅದೇ ಲೆಕ್ಟೋಮೀಟ್ರ್ ಕಳಿಸಿ, ಮ್ಯೂಕೋಮೀಟ್ರ್ ಕಳಿಸಿ, ಎಲ್ಲ ಮೀಟ್ರ್ಗಳು ಕಳಿಸಿ, ಮೀಟ್ರ್ಗಳು ಹಾಕಿ ವಿಷ ಅದೇ ಇಲ್ವೋ ಗೊತ್ತಾಯ್ತದೆ. ಎಷ್ಟು ಪರ್ಸೆಂಟೇಜ್ ವಾಟರ್ ಇರ್ತದೆ, ಎಷ್ಟು ಪರ್ಸೆಂಟೇಜ್ ಕೊಬ್ಬಿರ್ತದೆ, ಎಷ್ಟು ಪರ್ಸೆಂಟೇಜ್ ವಿಷ ಇರ್ತದೆ, ಆಮೇಲೆ ಗೊತ್ತಾಗ್ತದಲ್ಲ ನಿಮಗೆ. ಅಲ್ಲಿ ತಗೋಬೇಡಿ ನೀವು. ಯಾಕ್ರಿ ಬೆಂಗಳೂರು ಜನಕ್ಕೆ ಕುಡಿಸ್ತೀರಾ ವಿಷಾನ? ಯಾಕ್ರಿ ಬೆಂಗಳೂರು ತರಕಾರಿನ ತಗೊಂಡೋಗಿ ತರಕಾರಿ ಯಾರು ತಿನ್ನಿಸ್ತೀರಾ? ಎಲ್ಲ ಇಲ್ಲೇ ಚೆಕ್ ಮಾಡಿಬಿಟ್ಟು ಇಲ್ಲೇ ಬ್ಯಾನ್ ಮಾಡಿಬಿಡಿ. ನಾವು ಅದಕ್ಕೂ ಎದುರ್ಕೊಳ್ಳಲ್ಲ, ಜೀವನ ಮಾಡೋದು ಗೊತ್ತು ನಮಗೆ, ಗೊತ್ತಾಯ್ತಾ? ನಾವು ಯಾವುದಕ್ಕೂ ರೈತ ಎದುರ್ಕೊಳ್ಳಲ್ಲ. ರೈತ ನಮ್ಮ ಮನೆ ಬಾಗಿಲಿಗೆ ಬಂದರೆ, ಯಾವ ರೈತನ ಮನೆ ಬಾಗಿಲಿಗೆ ಯಾರಾದರೂ ಹೋದರೆ ಬಾಪ ಊಟ ಮಾಡು ನೀರು ಕುಡಿ ಅಂತಕ್ಕಂಥ ಜನ ನಾವು. ಅಲ್ಲೇ ನಿಂತ್ಕೊಂಡು ಏನ್ರಿ ಬಂದದ್ದು ಲಗ್ನ ಪತ್ರಿಕೆ ಕೊಡೋಕೆ ಬಂದ, ಕೊಡಿ, ಯಾವತ್ತು ಮದುವೆ ಇಂಥ ದಿನ, ಸರಿ ಆಯಿತು ಬರ್ತೀನಿ ಹೋಗಿ ಸರ್ ಅನ್ನತಕ್ಕಂಥ ಜನ ನಾವಲ್ಲ. ಬಾರೆ ಒಳಗಡೆ ಕೂತ್ಕೋ, ಕಾಫಿ ಕುಡಿ, ತಿಂಡಿ ತಿನ್ನು, ಹೋಗು ಅಂತಕ್ಕಂಥ ಜನ ನಾವು. ನೀವು ನಮ್ಮನ್ನು ರೈತರನ್ನ ಕೆಣಕಬೇಡಿ, ರೈತರನ್ನ ಕೆಣಕಕ್ಕೆ ಹೋಗಬೇಡಿ. ಕೆಣಕಿದ್ರೆ ನಿಮಗೆ ಕುಣಿಕೆ ಹೆಂಗೆ ಹಾಕಬೇಕು ಅನ್ನೋದು ಗೊತ್ತು ರೈತನಿಗೆ, ಅರ್ಥ ಆಯ್ತಾ? ನೀವು ದಯವಿಟ್ಟು ಹೇಳ್ತೀನಿ, ರೈತನ ಕೆಣಕಕ್ಕೆ ಹೋಗಬೇಡಿ. ಕೆಣಕಲೇ ಕೂಡ್ದು ರೈತನ ನೀವು ಬಿಟ್ಬಿಡಿ. ಆ್ಯಸ್ ಇಟ್ ಈಸ್ ಭೂ ಸ್ವಾಧೀನ ಬೇಕಾಗಿಲ್ಲ ನಿಮ್ಗೆ. ಯಾಕೆ ಬೇಕು ಇಷ್ಟೆಲ್ಲ? ರೈತರು ನೋವು ನೊಂದು ಬೆಂದು ಹೋಗವನೆ, ಸ್ವರ್ಗವನೆ, ನರಳ್ತಾವನೆ ರೀ. ಇವತ್ತು ರಾತ್ರಿ ಆಗಲು ಒಂದೇ ರೈತ ಸ್ವರ್ಗ್ತಾವನೆ, ಕರಗ್ತಾವನೆ. ನಾನೇ ಲೆಕ್ಕ ಹಾಕೊಳ್ಳಿ, 73 kg ಇದ್ದು 62 kg ಬಂದಿದ್ದೀನಿ. ಇದು ಭೂ ಸ್ವಾಧೀನ ಅಂದಮೇಲೆ ಯಾಕೆ ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ, ನ್ಯಾಯ ಊಟ ಮಾಡೋದು, ಊಟನೇ ನ್ಯಾಯ ಮಾಡ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿಲಿ ಇದ್ದೀವಿ. ಇದೆಲ್ಲ ನಿಮಗೆ ಭಗವಂತ ಒಬ್ಬವನೇ ಮೇಲೆ ನೋಡ್ತಾ ಇರ್ತಾನೆ. ನಾನು ಎಷ್ಟೋ ಜನ, ನನಗೆ 81 ವರ್ಷ ವಯಸ್ಸು, ಈ ಊರಿನಲ್ಲಿ ಯಾರ್ಯಾರು ಏನೇನು ಮಾಡಿದ್ರು, ಯಾರ್ಯಾರು ಜನಕ್ಕೆ ಕಷ್ಟ ಕೊಟ್ಟರು, ಅವರೆಲ್ಲ ಸರ್ವನಾಶ ಆಗೋಗೋದ್ರು. ನಿಮಗೆ ಆ ಗತಿ ಬರೋದು ಬೇಕಾಗಿಲ್ಲ. ನೀವು ಚೆನ್ನಾಗಿರಿ, ನಮ್ಮನ್ನು ಚೆನ್ನಾಗಿ ನೋಡ್ಕೊಡಿ, ಭೂ ಸ್ವಾಧೀನ ಕೈ ಬಿಡಿ ಅಂತ